ಇಂದಿನ ಸಂಚಿಕೆಯಲ್ಲಿ ಈಗಾಗಲೇ ಅಷ್ಟಾಂಗ ಯೋಗಗಳ ಕುರಿತು, ಅದೇ ರೀತಿ ನಿಮ್ಮ ಅಭ್ಯಾಸ ಕರಗತವಾಗಿರುವುದರ ಪರೀಕ್ಷೆ ಮತ್ತು ತ್ರಾಟಕದ ಉಪಯೋಗಗಳನ್ನು ನೋಡಿರುವಿರಿ. ಅದೇ ರೀತಿ ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಲು ಕೆಲವು ಸಲಹೆಗಳನ್ನು ನೀಡುವೆ. ನಿಯಮದ ಪ್ರಕಾರ ಕಡಿಮೆ ಮಾತನಾಡಿ. ಹೆಚ್ಚು ಮಾತನಾಡಿದರೆ ನಿಮ್ಮ ಶಕ್ತಿ ಕುಂದುತ್ತದೆ. ನಿಮ್ಮ ಶರೀರದಲ್ಲಿರುವ ಶಕ್ತಿಯನ್ನು ಕಾಪಾಡಲು ಕಡಿಮೆ ಮಾತನಾಡಿ. ವಿದ್ಯಾವಂತರ, ಮೂರ್ಖರ, ಆತ್ಮಬಲ ಕಡಿಮೆ ಇರುವವರ ಸ್ನೇಹ ಮಾಡಬೇಡಿ. ಅವರು ನಾಸ್ತಿಕವಾದವನ್ನು ಮಾಡುವವರು. ಅವರು ಜೀವನದಲ್ಲಿ ಸೋಲನ್ನು ಕಂಡವರು. ನಿಮ್ಮನ್ನು ಅವರ ದಾರಿಗೆ ಎಳೆಯುವವರು. ಅವರನ್ನು ದೂರವಿಡಿ. ನೀವು ಏಕಾಂತವಾಗಿರಿ. ಯಾರೂ ನಿಮ್ಮೊಡನೆ ಮಾತನಾಡಬಾರದು. ನಿಮ್ಮ ದಾರಿಯಲ್ಲಿ ಅಡ್ಡ ಯಾರೂ ಬರಬಾರದು. ನಿಮ್ಮ ಗುಟ್ಟನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಕೋಪದ ಮೇಲೆ ನಿಮ್ಮ ಹಿಡಿತವಿರಲಿ. ನಿಮ್ಮ ನಗುವಿನ ಹತೋಟಿ ಇರಲಿ. ನೀವು ಗುಟ್ಟಾಗಿ ಏನನ್ನು ಗಳಿಸುತ್ತೀರೋ ಆಗ ಸಮಾಜವು ನಿಮ್ಮನ್ನು ಗೌರವಿಸುತ್ತದೆ. ನಿಮ್ಮ ಸ್ನೇಹಿತನ ಗುಟ್ಟನ್ನು ಯಾರಿಗೂ ತಿಳಿಸಬೇಡಿ. ಕೆಲವು ರಹಸ್ಯಗಳನ್ನು ಯಾರಿಗೂ ತಿಳಿಸಬೇಡಿ. ನೀವು ಹೆಚ್ಚು ಮಾಡಿದಷ್ಟು ನಿಮಗೇ ಲಾಭ. ನಿಮ್ಮ ಮುಖದ ಮೇಲೆ ಯಾವ ಭಾವಗಳೂ ಇರದಂತೆ ವರ್ತಿಸಿ. ನಿಮ್ಮ ಉದ್ಯೋಗಕ್ಕೆ ತಕ್ಕ ವೇಷಭೂಷಣಗಳನ್ನು ಅನುಸರಿಸಿ. ನೀವು ಅನುಪಮವಾಗಿದ್ದರೆ ಸಮಾಜದಲ್ಲಿ ಸೇರಲು ಆಗುವುದಿಲ್ಲ. ಹೆಚ್ಚು ಜನಸಂಪರ್ಕವಿಲ್ಲದೆ ಸಂಮೋಹನಕಾರನು ಸಂತೋಷವಾಗಿರಲು ಆಗುವುದಿಲ್ಲ. ಆಲೋಚನಾ ರಹಿತವಾದ ಮನಸ್ಸಿರಲಿ. ಪ್ರಯೋಗಗಳಿಂದ ನಿಮ್ಮ ಜಯವನ್ನು ನಿರೀಕ್ಷಿಸಿ. ಅದು ನಿಮ್ಮ ಮುಖಕ್ಕೆ ಹೊಳಪನ್ನು ಕೊಡುತ್ತದೆ, ಸಮತ್ವವನ್ನು ಕೊಡುತ್ತದೆ. ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೆದುಳು ಭದ್ರವಾಗುವುದು. ಬೇಕಿಲ್ಲದ ಆಲೋಚನೆಗಳು ದೂರವಾಗುತ್ತದೆ. ಬೇಕಾದ ಆಲೋಚನೆಗಳು ಮಾತ್ರ ನಿಲ್ಲುತ್ತದೆ. ವಶೀಕರಣಕ್ಕೆ ನಿಮ್ಮ ಕಣ್ಣೇ ಒಂದು ಸಾಧನ. ಕಣ್ಣಿಂದ ಮಾತ್ರ ಬೇರೆಯವರನ್ನು ಸಂಮೋಹನಗೊಳಿಸಬಹುದು. ಶಕ್ತಿ ಚಕ್ರವನ್ನು ಅಭ್ಯಾಸ ಮಾಡಿ. ಅದರಿಂದ ಅಯಸ್ಕಾಂತ ಶಕ್ತಿಯು ಹೆಚ್ಚುತ್ತದೆ. ನಿಮ್ಮ ಶಕ್ತಿಗೆ ಮಾಧ್ಯಮವಾಗಿ ನಿಮ್ಮ ಅಡಿಯಾಳಾಗುತ್ತದೆ. ನ್ಯಾಸ ಧ್ಯಾನ. ನಮ್ಮ ಜೀವನದಲ್ಲಿ ಸಮತೋಲನ ಕಾಪಾಡಲು ನ್ಯಾಸ ಧ್ಯಾನವು ಆದರ್ಶಪ್ರಾಯವಾಗಿದೆ. ತನ್ನ ದೇಹದಲ್ಲಿರುವ ಜೀವನಕ್ಕೆ ಅಗತ್ಯವಾದ ಅತಿ ಮಹತ್ವದ ಮರ್ಮಸ್ಥಾನಗಳು, ಅವುಗಳ ಕೇಂದ್ರಗಳನ್ನು ಅರಿಯಬೇಕು. ನಮ್ಮ ದೇಹದಲ್ಲಿ 26 ಕೇಂದ್ರಗಳಿವೆ. ಅಂಗಾಲುಗಳಲ್ಲಿ 2, ಕಣಕಾಲು, ಕಾಲಿನ ಮೀನುಖಂಡ, 2 ತೊಡೆಗಳು, 2 ಲಿಂಗ, 1 ಹೊಕ್ಕಳು, 1 ಹೃದಯ, 2 ಶ್ವಾಸಕೋಶ, ಭುಜ ಅಂದರೆ ಸ್ಕಂದ 2, ಬಲ ಅಂಗೈಕೈ ಮತ್ತು ಭುಜ 3, ಎಡ ಅಂಗೈ ಭುಜ 3, ಕಣ್ಣುಗಳು 2, ಕಿವಿಗಳು 2, ಬಾಯಿ 1, ಮೂಗು 1, ಕಣ್ಣಿನ ಹುಬ್ಬು 1. ಒಟ್ಟು 26 ಕೇಂದ್ರಗಳಿವೆ. ಮಾನವನ ಜೀವನದ ಉನ್ನತಿಗೆ ಈ ಕೇಂದ್ರಗಳು ಅತಿ ಮಹತ್ವದ್ದಾಗಿದೆ. ಪ್ರತಿಯೊಬ್ಬನೂ ತನ್ನ ಶರೀರದ ಕೇಂದ್ರಗಳನ್ನು ಅರಿಯಬೇಕು. ನಮ್ಮ ಮೆದುಳಿನಲ್ಲಿ ನರಗಳ ಗಂಟುಗಳಿದ್ದು ಸಂದೇಶಗಳನ್ನು, ಆಜ್ಞೆಗಳನ್ನು ರವಾನಿಸುವ ಕೇಂದ್ರಗಳಾಗಿವೆ. ಇವುಗಳು ಚೇತನಗೊಳಿಸದಿದ್ದರೆ ಅವು ಸೂಕ್ತವಾಗಿ ಜೀವಂತವಾಗಿರುತ್ತದೆ. ಕೊನೆ ಪಕ್ಷ ದಿನಕ್ಕೆ 1 ಸಾರಿಯಾದರೂ ಈ ಕೇಂದ್ರಗಳನ್ನು ಚುರುಕುಗೊಳಿಸಬೇಕು. ಸಡಿಲವಾಗಿರುವ ಬಟ್ಟೆಗಳನ್ನು ಧರಿಸಿ. ಹಾಸಿಗೆಯ ಮೇಲೆ ತಲೆದಿಂಬು ಇಲ್ಲದೆ ಮಲಗಿಕೊಳ್ಳಿ. ಶರೀರವನ್ನು ಸಡಿಲಗೊಳಿಸಿ. ಅಲ್ಲಾಡಿಸದೇ ಇರಿ.
ಕಣ್ಣನ್ನು ಮಿಟುಕಿಸಕೂಡದು. ಇದು ಶವಾಸನವಾಗುತ್ತೆ. ಸತ್ತವನಂತೆ ಮಲಗಿ ನಿಮ್ಮ ಉಸಿರಾಟವನ್ನು ಹತೋಟಿಯಲ್ಲಿಡಿ. ಶ್ವಾಸಕೋಶದ ಒಳಗಿರುವ ಗಾಳಿಯನ್ನು ಸಂಪೂರ್ಣವಾಗಿ ಹೊರಗೆ ಬಿಡಿ. ನಂತರ ಹೊಸ ಗಾಳಿಯನ್ನು ತುಂಬಿ ನಿಧಾನವಾಗಿ ಉಸಿರಾಡಿ. ಆನಂತರ ನಿಮ್ಮ ಹೊರ ಮತ್ತು ಒಳ ಮನಸ್ಸನ್ನು ಪ್ರಚೋದಿಸಿ ಎಲ್ಲ 26 ಕೇಂದ್ರಗಳಲ್ಲಿಯೂ ಉಪಾಸನೆ ಮಾಡಿ 20 ನಿಮಿಷಗಳು ಓಂ ಚೈತನ್ಯ ಚೈತನ್ಯ ಸ್ವಾಹ ಎಂದು ಪಠಿಸಿ. ಮೊದಲು ಕಾಲಿನಿಂದ ತಲೆಯವರೆಗಿನ ಕೇಂದ್ರಗಳನ್ನು ಪ್ರಚೋದಿಸಿ. ಪ್ರತಿ ಕೇಂದ್ರದಲ್ಲಿಯೂ 20 ನಿಮಿಷ ಪಠಿಸಿದರೆ ಒಂದು ತರಹ ಜ್ಞಾನವು ಉದಯಿಸುತ್ತದೆ. ಮೊದಲು 26 ಕೇಂದ್ರಗಳನ್ನು ಕೆಳಗಿನಿಂದ ಮೇಲಿನವರೆಗೆ ಹತ್ತುವ ರೀತಿ ಮಾಡಿ. ಆನಂತರ ಮೇಲಿಂದ ಕೆಳಕ್ಕೆ ಇಳಿಮುಖವಾಗಿ ಉಪಾಸನೆ ಮಾಡಿ. ಹೀಗೆ ಪ್ರತಿದಿನವೂ ಅಭ್ಯಾಸ ಮಾಡುತ್ತಿದ್ದರೆ ವಿಷಯ ಶಕ್ತಿಯು ಉಕ್ಕಿ ಹರಿಯುವುದನ್ನು ಅನುಭವಿಸಿರಿ. ಅತಿ ಉತ್ಸಾಹದಿಂದ ಚುರುಕಾಗಿರುವಿರಿ. ಅಯಸ್ಕಾಂತ ಶಕ್ತಿಯು ಹೆಚ್ಚುತ್ತದೆ. ನಿಮ್ಮ ಮುಖದ ಮೇಲೆ ಕಳೆ ಬರುತ್ತದೆ. ಹೊಸ ಹೊಸ ಜೀವಕೋಶಗಳು ಶಕ್ತಿಯುತವಾಗಿ ಉತ್ಪತ್ತಿಯಾಗುತ್ತದೆ. ನಿದ್ರಾ ನಾಶವನ್ನು ಹೋಗಲಾಡಿಸಿ ನಿದ್ದೆ ಬರುತ್ತದೆ. ಪ್ರಾಣಶಕ್ತಿಯೂ ಹೆಚ್ಚುತ್ತದೆ. ಎಲ್ಲ ಅಂಗಗಳು ಚೇತನಗೊಳ್ಳುತ್ತದೆ. ಹಳೆಯ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತದೆ. ಅಜೀರ್ಣ, ಜಠರದ ಹುಣ್ಣು, ರಕ್ತಹೀನತೆ, ಗೋಟ, ತಲೆನೋವು ನಿವಾರಣೆಯಾಗುತ್ತದೆ. ಶಾರೀರಿಕ ತೊಂದರೆಗಳಿರುವಾಗ ಶವಾಸನವನ್ನು ಮಾಡಿದರೆ ಗುಣವಾಗುವುದು. ನಿಮಗೆ ತೊಂದರೆ ಇರುವ ಜಾಗಗಳ ಮೇಲೆ ನಿಮ್ಮ ಮನಸ್ಸಿಡಿ. 10-15 ಸೆಕೆಂಡುಗಳಲ್ಲಿ ನೋವಿಲ್ಲವೆಂದು ಹೇಳುತ್ತಾನೆ. ಸಮತೋಲನ ಸಸ್ಯಾಹಾರವನ್ನು ಸೇವಿಸಬೇಕು. ಬರೀ ಹೊಟ್ಟೆಯಲ್ಲಿ ಈ ಅಭ್ಯಾಸವನ್ನು ಮಾಡಬೇಕು. ಮೇಲೆ ಹೇಳಿದ ನಿಯಮಗಳಿಗೆಲ್ಲ ಅಡಚಣೆಗಳು ಬರುತ್ತವೆ. ಅವುಗಳನ್ನು ನಿವಾರಿಸಿ ಮುಂದೆ ನುಗ್ಗಬೇಕು. ಮನಸ್ಸು ನಿರ್ಮಲವಾಗಿ ರೋಷಾವಿಷ್ಟವಿಲ್ಲದ ಶುದ್ಧ ರಕ್ತನಾಳಗಳು ಮೆದುಳಿನಲ್ಲಿ ಚೇತನಗೊಂಡು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಧ್ಯಾನ ಎಂದರೆ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು. ನಮ್ಮ ಮನಸ್ಸನ್ನು 1 ನಿಮಿಷವೂ ಹತೋಟಿಯಲ್ಲಿಡಲು ಆಗುವುದಿಲ್ಲ. ಮನವೇ ಮರ್ಕಟ ಎಂದಿದ್ದಾರೆ. ಮನಸ್ಸನ್ನು ಬಿಗಿ ಹಿಡಿದವನೇ ಧೀರನು. ನಮ್ಮ ಮನಸ್ಸನ್ನು ಒಂದೇ ಬಿಂದುವಿನಲ್ಲಿ ನಿಲ್ಲಿಸುವುದೇ ಧ್ಯಾನ. ಧ್ಯಾನವು ಸಿದ್ಧಿಸಿದರೆ ಪರಿಜ್ಞಾನವೂ ಪ್ರಾಪ್ತಿಯಾಗಿ ದುರ್ಮಾರ್ಗಕ್ಕೆ ಬಿಡುವುದಿಲ್ಲ. ಕ್ರಮವಾಗಿ ಬಿಡದೆ ಒಂದೇ ಜಾಗದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡುತ್ತಿದ್ದರೆ ಮಾಯಾವಿದ್ಯೆಯೂ ಪ್ರಾಪ್ತವಾಗುತ್ತದೆ. ಒಂದೇ ಜಾಗದಲ್ಲಿ ಕುಳಿತು ಅನೇಕ ಶರೀರಗಳನ್ನು ಹೊಂದಬಹುದು. ಅನೇಕರನ್ನು ಸಂದರ್ಶಿಸಬಹುದು. ಅನೇಕ ಸ್ಥಳಗಳನ್ನು ಒಂದೇ ಕಾಲದಲ್ಲಿ ನೋಡಬಹುದು. ಅಭ್ಯಾಸ ಬಲದಿಂದ ಆತ್ಮಾನಂದವನ್ನು ಹೊಂದಬಹುದು. ಸಂಮೋಹಕನಾಗುತ್ತಾನೆ. ಪರಮಾನಂದವನ್ನು ಅನುಭವಿಸುತ್ತಾನೆ. ಅವನು ದೈವತ್ವದಲ್ಲಿ ಲೀನವಾಗಿ ದೈವವೇ ಆಗುತ್ತಾನೆ. ಅವನ ಶರೀರವು ಅಷ್ಟಗಂಧವನ್ನು ಸ್ರವಿಸುತ್ತದೆ. ವಿರಕ್ತ ಮನಸ್ಸು ಸಂಮೋಹನಕ್ಕೆ ಆಂತರಿಕ ಮನಸ್ಸು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನಮ್ಮ ಮನಸ್ಸನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸುವುದನ್ನು ವಿರಕ್ತ ಮನಸ್ಸು ಎನ್ನುತ್ತಾರೆ. ಯೋಗ ಧ್ಯಾನದಿಂದ ಅನೇಕ ವಿಧವಾದ ಪ್ರಾಣಾಯಾಮಗಳಿಂದ ಇದನ್ನು ಪಡೆಯಬಹುದು. ಇದರಿಂದ ನಮ್ಮ ಉಸಿರಾಡುವಿಕೆಯು ಕ್ರಮವಾಗುತ್ತದೆ. ಇದರಿಂದ ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಉತ್ಪತ್ತಿಯಾಗುತ್ತದೆ. ವಶೀಕರಣ. ವಶೀಕರಣದಿಂದ ನಮ್ಮ ಆತ್ಮಶಕ್ತಿ ಹೆಚ್ಚುತ್ತದೆ. ನಮ್ಮ ಮನಸ್ಸು ಸಂಪೂರ್ಣವಾಗಿ ಹತೋಟಿಗೆ ಬರುತ್ತದೆ. ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟಾಗ ಬೇರೆಯವರ ಮನಸ್ಸನ್ನು ಹತೋಟಿಗೊಳಿಸಬಹುದು.
ಇದರಿಂದ ದುಷ್ಟ ಅಭ್ಯಾಸಗಳನ್ನು ದೂರವಿಡಬಹುದು. ಮಾದಕ ಪದಾರ್ಥಗಳ ಚಟವು ಬಿಟ್ಟು ಹೋಗುತ್ತದೆ. ಆತ್ಮಶಕ್ತಿ ಬೆಳೆಯುವುದರಿಂದ ನಮ್ಮ ಕಣ್ಣುಗಳು ಹೊಳೆಯುತ್ತವೆ. ಅನೇಕ ಅಸಾಧ್ಯವಾದ ಕೆಲಸಗಳನ್ನು ಸಾಧ್ಯ ಮಾಡಿಕೊಳ್ಳಬಹುದು. ಸಂಶಯಾಸ್ಪದ ಮನಸ್ಸು ನಮ್ಮ ದಾರಿಯಲ್ಲಿ ಎಡರು ತೊಡರನ್ನುಂಟು ಮಾಡುತ್ತದೆ. ವಶೀಕರಣಕ್ಕೆ ನಮ್ಮ ಮನಸ್ಸು ಕೇಂದ್ರ ಶಕ್ತಿ ಬಿಂದುವಾಗಿದೆ. ಆಂತರಿಕ ಮನಸ್ಸು ಪ್ರಮುಖವಾಗಿ ಸರ್ವಾಧಿಕಾರವನ್ನು ನಡೆಸುತ್ತಿದ್ದಾಗ ಹೊರಮನಸ್ಸು ಕೂಡ ನೀವು ಹೇಳಿದಂತೆ ಕೇಳುತ್ತದೆ. ವಶೀಕರಣದ ಸಾಧನೆಯಲ್ಲಿ ಇದೊಂದು ಒಗಟು. ನಿಮ್ಮ ವ್ಯಕ್ತಿತ್ವದಲ್ಲಿ ವಿಶ್ವಾಸವಿದ್ದು ಅವನ ಮೇಲೆ ನೀವು ಪರಿಣಾಮ ಬೀರುತ್ತೀರಿ. ಆ ವ್ಯಕ್ತಿಯನ್ನು ನಿಮ್ಮ ಎದುರಿಗೆ ಕೂಡಿಸಿ ಕಣ್ಣು ಮುಚ್ಚಲು ಹೇಳಿ ನಿಮ್ಮ ಆತ್ಮಶಕ್ತಿಯನ್ನು ಆತನ ಕಣ್ಣುಗಳ ಮೇಲೆ ದಿಟ್ಟಿಸಿ ನೋಡಿ. ನಂತರ ಕಣ್ಣು ತೆರೆಯಲು ಹೇಳಿ. ತೆರೆಯಲು ಆಗದಿದ್ದರೆ ನಿಮ್ಮ ವಶೀಕರಣ ಶಕ್ತಿಯು ಜಯ ಹೊಂದಿದೆ ಎಂದು ತಿಳಿಯಿರಿ. ಕಣ್ಣು ಬಿಟ್ಟರೆ ವಶೀಕರಣ ವಿದ್ಯೆಯು ನಿಮಗೆ ಸಿದ್ಧಿಯಾಗಿಲ್ಲವೆಂದು ತಿಳಿಯಿರಿ. ಹೀಗೆ ಅನೇಕರಿಗೆ ಮಾಡಿದರೆ ನಿಮ್ಮ ಕೌಶಲ್ಯದ ಫಲಿತಾಂಶ ತಿಳಿಯುತ್ತದೆ. ಸ್ವಾಭಾವಿಕ ನಿದ್ದೆಯಲ್ಲಿ ಅವನನ್ನು ಸೂಜಿಯಿಂದ ಚುಚ್ಚಿದರೆ ತಕ್ಷಣ ಎದ್ದು ಬಿಡುತ್ತಾನೆ. ತನ್ನ ನಿದ್ದೆ ಹೋಯಿತೆಂದು ಬೇಸರಿಸುತ್ತಾನೆ. ವಶೀಕರಣದ ಕೃತಕ ನಿದ್ದೆಯಿಂದ ಹೊರ ಮನಸ್ಸು ನಿದ್ದೆಯನ್ನು ಮಾಡಿದರೂ ಒಳ ಮನಸ್ಸು ಎಚ್ಚರವಾಗಿರುತ್ತದೆ. ಸಂಮೋಹನಕಾರನ ಪ್ರಭಾವಕ್ಕೆ ಒಳಗಾಗಿ ಇರುತ್ತಾನೆ. ಅವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾನೆ. ಮೊದಲನೇ ಹಂತದ ವಶೀಕರಣದಲ್ಲಿ ಅವನು ಕಣ್ಣನ್ನು ಮುಚ್ಚಿಕೊಂಡು ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಅವನ ತುಟಿಗಳಲ್ಲಿ ಸಣ್ಣ ನಗೆಯೇ ಇರುತ್ತದೆ. ಆಗ ಕಣ್ಣು ತೆಗೆಯೆಂದು ಆಜ್ಞೆ ಮಾಡಿದರೆ ಕಷ್ಟದಿಂದ ತೆಗೆಯುತ್ತಾನೆ. ಅವನ ಉಸಿರಾಟ ಒಂದೇ ಸಮನಾಗಿರುತ್ತದೆ. ನೀವು ಹೇಳಿದ್ದನ್ನು ಕೇಳುತ್ತಾನೆ. ಎರಡನೇ ಹಂತದಲ್ಲಿ ಗಾಢವಾಗಿ ಕೃತಕ ನಿದ್ರೆಯಲ್ಲಿರುತ್ತಾನೆ. ಅವನ ಕಣ್ಣಿನ ಗುಡ್ಡೆಗಳು ಎದ್ದಿರುತ್ತವೆ. ಕೈಕಾಲುಗಳು ಭಾರವಾಗುತ್ತವೆ. ಉಸಿರಾಟ ನಿಧಾನವಾಗಿದ್ದು ಕಣ್ಣು ತೆರೆಯಲು ಆಗುವುದಿಲ್ಲ. ಆ ವೇಳೆಯಲ್ಲಿ ನೀವು ಏನು ಹೇಳಿದರೂ ಮಾಡುತ್ತಾನೆ. ಯಾವ ತೊಂದರೆಯನ್ನೂ ಅನುಭವಿಸುವುದಿಲ್ಲ. ಮೂರನೇ ಹಂತ ಪೂರ್ಣವಾದುದು. ಹಿಂದಿನ ಮಾಧ್ಯಮಗಳೆಲ್ಲ ಈಗ ಭದ್ರವಾಗಿದೆ. ತನ್ನ ಶರೀರವನ್ನು ಅಲುಗಾಡಿಸಲು ಆಗುವುದಿಲ್ಲ. ಏನು ಪ್ರಯತ್ನ ಮಾಡಿದರೂ ಸಾಧ್ಯವಿಲ್ಲ. ಅವನು ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಕೊಡುತ್ತಾನೆ. ಸುಳ್ಳು ಹೇಳುವುದಿಲ್ಲ. ಅವನು ತನ್ನ ಪ್ರಜ್ಞೆಗೆ ಬಂದಾಗ ಯಾವುದು ಅವನಿಗೆ ಜ್ಞಾಪಕ ಬರುವುದಿಲ್ಲ. ಕೊನೆಯದಾಗಿ ವಶೀಕರಣ ಮಾಡುವುದು ಹೇಗೆ? ಯಾವಾಗಲೂ ಸಂಜೆ ವೇಳೆಯಲ್ಲಿ ವಶೀಕರಣ ಮಾಡುವುದು ಕ್ಷೇಮ. ನಿಶ್ಶಬ್ದ ಮತ್ತು ಶಾಂತಿಯಾದ ಸನ್ನಿವೇಶ ಉತ್ತಮ. ಚೊಕ್ಕಟವಾದ ಆಕರ್ಷಣೀಯವಾದ ಕೊಠಡಿಯನ್ನು ಆರಿಸಿ. ಬೇಡದ ಸಾಮಾನುಗಳಿರಬಾರದು. ಸೆಖೆಯಾದರೆ ನಿಧಾನವಾಗಿ ಪಂಕ ಓಡಲಿ. ಆನಂದವನ್ನು ಉಂಟು ಮಾಡುವ ಸುಗಂಧ ಶೃಂಗಾರದ ವಾಸನೆ ಇದ್ದರೆ ಒಳ್ಳೆಯದು. ವಾದ ಮಾಡುವವರನ್ನು ಹೊರಗೆ ಕಳಿಸಿಬಿಡಿ. ವಶೀಕರಣಕ್ಕೆ ಒಳಗಾಗುವವನನ್ನು ಅನುಕೂಲವಾದ ಕುರ್ಚಿಯಲ್ಲಿ ಕೂಡಿಸಿ. ದೇಹವನ್ನು ವಿಶ್ರಾಂತಿಗೆ ಬಿಡಿ. ಕೈಕಾಲುಗಳು ಬಿಗುವಿಲ್ಲದೆ ಸಡಿಲವಾಗಿರಲಿ. 100ರಿಂದ 1ರವರೆಗೆ ಹೇಳಲು ಹೇಳಿ. ಸಂಮೋಹನಕಾರರು ಆತನ ಎದುರಿಗೆ ನಿಲ್ಲಬೇಕು. ಅವರು ಆಕರ್ಷಕವಾಗಿರಬೇಕು. ನಮ್ಮ ಕಣ್ಣುಗಳನ್ನೇ ನೋಡುವಂತೆ ಹೇಳಿ. ನೀವು ಅವನ ಕಣ್ಣುಗಳನ್ನೇ ನೋಡುತ್ತೀರಿ. ಗಂಭೀರ ಮುದ್ರೆಯಲ್ಲಿರಿ. ಮಧುರ ಧ್ವನಿಯಲ್ಲಿ ನೀವು ನಿದ್ದೆಗೆ ಒಳಗಾಗುತ್ತೀರಿ. ನಿಮ್ಮ ಕಣ್ಣುಗಳು ಎಳೆದೊಯ್ಯುತ್ತವೆ. ಆಳವಾದ ಹೆಚ್ಚು ನಿದ್ರೆ ಬರುತ್ತದೆ. ನೀವು ನಿದ್ದೆ ಮಾಡಲು ಇಷ್ಟಪಡುತ್ತೀರಿ.
ನಿಮ್ಮ ಕಣ್ಣನ್ನು ಮುಚ್ಚಿ ನಿದ್ದೆ ಮಾಡಿ ನಿದ್ದೆ ಮಾಡಿ ಎಂದು ಹೇಳಿ. ಹೀಗೆ ನೀವು ಹೇಳುತ್ತಿದ್ದ ಹಾಗೆ ಅವನು ನಿದ್ದೆ ಮಾಡುತ್ತಾನೆ. ಅಷ್ಟರಲ್ಲಿ ನೀವು ಕುರ್ಚಿಯಲ್ಲಿ ಕುಳಿತು ವಿಶ್ರಾಂತಿ ಪಡೆಯಿರಿ. ನಿಮ್ಮ ಸಲಹೆಗಳು ಸಕಾರಾತ್ಮಕವಾಗಿರಲಿ. ನಕಾರಾತ್ಮಕ ಪ್ರಶ್ನೆಗಳನ್ನು ಕೇಳಬೇಡಿ. ಆಗ ಒಳಮನಸ್ಸು ಡಿಕ್ಕಿ ಹೊಡೆಯಬಹುದು. ಆಗ ನೀವು ಯಾವ ಪ್ರಶ್ನೆಯನ್ನಾದರೂ ಕೇಳಬಹುದು. ನೀವು ಏನು ಕೇಳಿದರೂ ವಶೀಕರಣ ಪೂರೈಸಿದ ಮೇಲೆ ಅವನು ಏನನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವುದಿಲ್ಲ. ಮಧ್ಯಸ್ಥಗಾರನನ್ನು ಒಂದು ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಹೇಳಿ. ಅವನನ್ನು ಕಣ್ಣು ಮುಚ್ಚಲು ಹೇಳಿ. ನಿಮ್ಮ ಬಲಗೈ ಹೆಬ್ಬಟ್ಟಿನಿಂದ 2 ಹುಬ್ಬುಗಳ ನಡುವೆ ಒತ್ತಿ ಹಿಡಿದು ಕೂದಲುಗಳನ್ನು ಎಡಗೈಯಿಂದ ಉಜ್ಜಿರಿ. ಅವನಿಗೆ ಹೇಳಿ, ನಿಮ್ಮ ತಲೆ ಭಾರವಾಗುತ್ತಿದೆ. ನೀವು ನಿದ್ದೆ ಬರುವ ಸೂಚನೆಯನ್ನು ಕೊಡುತ್ತಿದ್ದೀರಿ. ನಿಮಗೆ ನಿದ್ದೆ ಬಂದಿದೆ. ಆಗಲೇ ನೀವು ಮಲಗಿದ್ದೀರಿ. ನನ್ನ ಮಾತು ಕೇಳಿಸುತ್ತಿದೆಯೇ? ನೀವು ನಾನು ಹೇಳಿದುದನ್ನು ಕೇಳಿ. ನಾನು ಹೇಳಿದ್ದನ್ನು ನೀವು ಮಾಡಬೇಕು. ಮಧ್ಯಸ್ಥಗಾರನಿಗೆ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಹೇಳಿ. ಕಣ್ಣು ಮುಚ್ಚಿಸಿ 100ರಿಂದ 1ರ ತನಕ ಪ್ರತಿ ಲೋಮವಾಗಿ ಹೇಳುವಂತೆ ತಿಳಿಸಿ. ಅವನು 30ರವರೆಗೆ ಬಂದರೆ ನಿದ್ದೆ ಮಾಡುತ್ತಾನೆ. ಸಂಮೋಹನಕ್ಕೆ ಒಳಪಡಿಸುವವನಿಗೆ ನಿಮ್ಮ ಕಣ್ಣುಗಳನ್ನೇ ನೋಡಲು ಹೇಳಿ. ಕಣ್ಣು ಮಿಟಕಿಸಕೂಡದು. ನಂತರ ಕಣ್ಣು ಮುಚ್ಚಿ 12ನ್ನು 6ರಿಂದ ಗುಣಿಸಲು ಹೇಳಿ. ನೀವು ಹೇಳಿದ್ದು ಸರಿಯಾಗಿದೆಯೇ ಎಂದು ಕೇಳುವಷ್ಟರಲ್ಲಿಯೇ ನಿದ್ದೆ ಮಾಡುವನು. ಚೊಕ್ಕವಾದ ಮರದ ಸ್ಟೂಲನ್ನು ಮಧ್ಯದಲ್ಲಿಟ್ಟು ಸುತ್ತಲೂ ಜನಗಳನ್ನು ಕುಳಿತುಕೊಳ್ಳಲು ಹೇಳಿ. ಕೂಡಿಸಿ ಆ ಬೆಳಕನ್ನೇ ನೋಡುತ್ತಾ ಇರಿ ಎಂದು ಹೇಳಿ. ಸ್ವಲ್ಪ ಹೊತ್ತಾದ ಮೇಲೆ ಕಣ್ಣು ಮುಚ್ಚಲು ಆಜ್ಞೆ ಮಾಡಿ. ಈಗ ನೀವಿಬ್ಬರೂ ನಿದ್ದೆ ಮಾಡುತ್ತಿದ್ದೀರಿ. ನಿದ್ದೆ ಮಾಡಿ ನಿದ್ದೆ ಮಾಡಿ ಎಂದು ಹೇಳುತ್ತಿದ್ದ ಹಾಗೆ ನಿದ್ದೆ ಮಾಡುವರು. ವಶೀಕರಣದ ನಿಯಮ. ಯಾವ ಕಾಲದಲ್ಲಿಯಾದರೂ ವಶೀಕರಣ ಮಾಡಬಹುದು. ಬೆಳಗಿನ ವೇಳೆ ಉತ್ತಮ, ಸಾಯಂಕಾಲ ಬೆಳಗ್ಗೆಗಿಂತಲೂ ಉತ್ತಮ. ಶಬ್ದರಹಿತ ಕೊಠಡಿಯು ಸನ್ನಿವೇಶಕ್ಕೆ ತಕ್ಕದ್ದು. ನೊಣ ಸೊಳ್ಳೆಗಳಿರಬಾರದು. ಹೆಚ್ಚು ಜನರಿರಬಾರದು. ಮದುವೆ, ಹಬ್ಬ, ಸಭೆಗಳಲ್ಲಿ ಪ್ರಯೋಗ ಮಾಡಬಾರದು. ಬೇರೆಯವರನ್ನು ಅಲ್ಲಗಳೆಯಬಾರದು. ಸ್ತ್ರೀಯರು ಮಕ್ಕಳನ್ನು ಸಂಮೋಹನಗೊಳಿಸಬಾರದು. ಗೊತ್ತಿಲ್ಲದ ಭಾಷೆಯಲ್ಲಿ ಮಾತನಾಡಕೂಡದು. ಗಂಭೀರವಾಗಿ ಮಾತನಾಡಬೇಕು. ಒರಟೊರಟಾಗಿ ಮಾತನಾಡಬಾರದು. ಅವರ ಮತ, ಧರ್ಮ, ಆಚಾರಗಳಿಗೆ ವಿರುದ್ಧವಾಗಿರಬಾರದು. ಒಂಟಿಯಾಗಿ ಸ್ತ್ರೀಯರನ್ನು ಸಂಮೋಹನಗೊಳಿಸಿದಾಗ ಬಟ್ಟೆಯನ್ನು ಕಳಚೆಂದು ಹೇಳಬಾರದು. ಹಾಗೆ ಹೇಳಿದರೆ ವಶೀಕರಣವು ಸಿದ್ಧಿಸದೆ ಕೃತಕ ನಿದ್ದೆಯು ಶಿಥಿಲವಾಗುತ್ತದೆ. ಆಕೆಯ ಮರ್ಯಾದೆ, ಸಭ್ಯತೆ, ವಿನಯ ಭಂಗವಾಗುತ್ತದೆ. ನಂಬಿಕೆಯಿಂದ ಏನು ಹೇಳಿದರೂ ಕಾರ್ಯಗತ ಮಾಡುತ್ತಾರೆ. ಅವರಿಗೆ ಸಲ್ಲಬೇಕಾದ ಮರ್ಯಾದೆಯಲ್ಲಿ ಲೋಪವಾಗಬಾರದು. ಸಂಮೋಹನಕಾರನು ಸಮಚಿತ್ತದಿಂದ, ನಿಶ್ಚಲ ಮನಸ್ಸಿನಿಂದ ಪ್ರಯೋಗ ಮಾಡಬೇಕು. ಸ್ತಂಭನ ಮಾಡುವವನು ನೀಲಿ ವಸ್ತ್ರವನ್ನು ಧರಿಸಿದ್ದರೆ ಪರಿಣಾಮಕಾರಿಯಾಗಿ ವಶೀಕರಣಕ್ಕೊಳಗಾದವನ ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ನಗೆಯ ಬಾಟಲಿಗೆ ಗುರಿಯಾಗಬಾರದು. ಒಂದೇ ಸಮನೆ ಪುನಃ ಪುನಃ ಸ್ತಂಭನ ಮಾಡಬಾರದು. ತಾನು ಮಾಡಿದ ತಪ್ಪನ್ನು ಸರಿಪಡಿಸಿಕೊಳ್ಳಬೇಕು. ತಪ್ಪು ಆಜ್ಞೆಗಳನ್ನು ಮಾಡಬಾರದು. ಹಾಗೆ ತಪ್ಪು ಮಾಡಿದರೆ ಪುನಃ ಸಂಮೋಹನಗೊಳಿಸಿ ಸರಿಯಾದ ಸಲಹೆಗಳನ್ನು ಕೊಡಬೇಕು. ಒಂದು ಸಾರಿಗೆ ಒಂದು ಪ್ರಯೋಗವನ್ನು ಮಾಡಬೇಕು. ಉನ್ಮಾದ, ಮೂರ್ಛೆ ರೋಗದವರಿಗೆ ಹೆಚ್ಚು ಪ್ರಯೋಜನವಾಗುತ್ತದೆ. ದೀರ್ಘ ಕಾಯಿಲೆಗಳು ಗುಣವಾಗುವುದಿಲ್ಲ.
ಹುಚ್ಚರನ್ನು ಸಂಮೋಹನಗೊಳಿಸಲಾಗುವುದಿಲ್ಲ. ಸ್ತ್ರೀಯರನ್ನು ಏಕಾಂಗಿಯಾಗಿ ಸಂಮೋಹನಗೊಳಿಸಬಾರದು. ಮುಕ್ತಾಯ. ಇದೇ ರೀತಿ ಆಸಕ್ತಿಕರವಾದ ವಿಷಯದ ಕುರಿತು ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.